ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ ಚಲುವಾದ ಗಿರಿಯವನೇ ಸ್ವಾಮಿ ನಿನ್ನಾದ ಸೇರಿದವನೇ 77 ಮಲೆಯ ಒಡೆಯ ಎನ್ನಿಮ ಜನದ ಪ್ರಿಯ ವಾರಡುವಿಯ ಮೇಲೆ ವಾಲಾಡುವ ಸ್ವಾಮಿ ಗಂಡೊಲಿಯ ಬೆನ್ನೇರಿ ಮೆರೆದಾಡುವ ಸ್ವಾಮಿ ದೇವಾದಿ ದೇವರನ್ನೇ ಕಾಪಾಡುವ ಸ್ವಾಮಿ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ ಮನವರದ ನಿನ್ನ ಮೇಲೆ ಆಡುವೆ ದಯ ಇರಲಿ ನನ್ನ ಮೇಲೆ ಈ ಬಡವನ ಮೊರೆ ಒಲೆದು ಬಾರಯ್ಯ ನನ್ನ ಮನೆಗೆ ಬಾಲಲ್ಲಿ ಬರುಣಂದು ಬಡಲಿರುವೆನೋ ತಂದೆ ದೀನದಯ ಸಿಂಧು ನೀನೇ ಗತಿಯೋ ಮುಂದೆ ಬಾಲಲ್ಲಿ ಬರುಣಂದು ಬಡಲಿರುವೆನೋ ತಂದೆ ದೀನದಯ ಸಿಂಧು ನೀನೇ ಗತಿಯೋ ಮುಂದೆ ನೀ ಬಂದು ನನ್ನೊಮ್ಮೆ ಅರಸೆಂದು ಬೇಡುವೆ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ ಇಲ್ಲ ಪಕ್ಕದಲ್ಲೇ ವಾಣಗೆರೆಯಲ್ಲಿ ಇರೋದು. ಸೊ ವಿಷಯ ಏನಂದ್ರೆ ಇವತ್ತಿನ ನಾಳೆ 9/12/2025 ದಿನ ನನ್ನ ತಂದೆ ಸಮಾನರಾದ ನನ್ನ ಗುರುಗಳು ನನ್ನ ಆರಾಧ್ಯ ದೈವ ಶ್ರೀ ಆಲಂಗೂರು ಸೀನಣ್ಣನವರ ಪುಣ್ಯ ಸ್ಮರಣೆ ಅಂಗವಾಗಿ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಅಂತ ಒಂದು ನಾನು ಸ್ಕೂಲ್ ಮಕ್ಕಳಿಗಾಗಲಿ ಇತರೆ ಕಾರ್ಯಕ್ರಮಕ್ಕೆ ಹಾಸ್ಪಿಟಲು ಡಯಾಲಿಸಿಸ್ ಇರೋರಿಗೆ ಮತ್ತು ಅಂಗವಿಕಲರಿಗೆ ಒಂದು ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಟ್ರಸ್ಟಿಂದ ನಮ್ಮ ಒಂದು 6 ವರ್ಷದಿಂದ ನಿರಂತರವಾಗಿ. ಅದೇ ನಿಟ್ಟಿನಲ್ಲಿ ಸ್ಕೂಲ್ ಮಕ್ಕಳಿಗೆ ನಾನು ತಾಲೂಕಿನಲ್ಲಿ ಅನೇಕ ಕಡೆ ಮಾಡಿದ್ದೀವಿ. ನಮ್ಮ ಪಂಚಾಯತಿ ನನ್ನ ಪಂಚಾಯತಿಯಲ್ಲಿ ಮಾಡಬೇಕಂತ ಅದು ನಮ್ಮ ಗುರುಗಳ ಅವರು ಪುಣ್ಯಸ್ಮರಣೆ ದಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ನಾಳೆ ಸುಮಾರು ಕಾರ್ಯಕ್ರಮ ಇದೆ, ಅದಕ್ಕೋಸ್ಕರ ಇವತ್ತೇ ಮಾಡಬೇಕಂತ ಮತ್ತೆ ಅದನ್ನು ನಿಶ್ಚಯ ಮಾಡಿ ಇವತ್ತು ಬಂದಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಗಣ್ಯರಿಗೆ ದಯವಿಟ್ಟು ಅನಿತಾ ಭಾವಿಸ್ಬೇಡಿ, ಯಾಕಂದರೆ ಸುಮಾರು 8-9 ಶಾಲೆಗಳಿಗೆ ಹೋಗಬೇಕು. ಅದರಿಂದ ಎಲ್ಲ ಗಣ್ಯರಿಗೆ ನಮ್ಮ ಇವರು BM ಮುನಿಂಗ್ಟನ್ ಅವರಂದ್ರೆ ಒಂದು ತಂದೆ ಸಮಾನ ಇದ್ದಾರೆ, ಗುರುಗಳಿದ್ದಾರೆ. ಎಲ್ಲದಕ್ಕೂ ನಮ್ಮ ಗ್ಯಾಂಗ್ ಲೀಡರ್ ಅಂತ ನಮ್ಮ ಮಂಜಣ್ಣ, ವೆಂಕಟೇಶಣ್ಣ, ಗಂಗಾಧರ ಇಲ್ಲಿ ಗುರುಗಳು, ಮತ್ತೆ ನನ್ನ ಟ್ರಸ್ಟ್ನ ಸದಸ್ಯರೆಲ್ಲರೂ, ಎಲ್ಲದಕ್ಕೂ ಮಿಗಿಲಾಗಿ ನಮ್ಮ ಅಕ್ಕ ಜೊತೆಯಲ್ಲಿ ಹುಟ್ಟಿಲ್ಲ ಅಂದ್ರೆ ನನ್ನ ತಮ್ಮ ಥರ ನೋಡ್ಕೊಳ್ತಾ ಇದ್ದಾರೆ ಡಾಕ್ಟರ್ ಭವಾನಿ ಅಕ್ಕ ಅವರಿಗೆ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ಕಾರಣ ಏನಂದರೆ ಚಿಕ್ಕ ಮಕ್ಕಳಿನಿ ಇನ್ನೂ ನೀವು ದಯವಿಟ್ಟು ಚೆನ್ನಾಗಿ ಓದ್ಕೊಳ್ಳಿ. ನನಗೆ ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ತಾಯಂದಿರು ಬುಕ್ಸ್ ಕೊಡ್ಸೋಕ್ಕೆ ಅವ್ರ ಹತ್ರ ಕಾಸಿಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೆ ತುಂಬ ದುಃಖ ಆಗುತ್ತೆ. ನನಗೆ ಕಾಸಿಲ್ಲ ಅವರಿಗೆ, ಅಷ್ಟೊಂದು ಕಡುವು ಬಡತನದಿಂದ ನಾನು ಹುಟ್ಟಿ ಬೆಳೆದಿರೋದು. ಏನೋ ದೊಡ್ಡವರ ಆಶೀರ್ವಾದ, ಇಂಥ ಗಣ್ಯರ ಆಶೀರ್ವಾದದಿಂದ ಇವತ್ತು ಒಂದು 10 ಜನಕ್ಕೆ ನಾನು ಇವಾಗ ದೊಡ್ಡ ವ್ಯಕ್ತಿ ಅಂತ ಹೇಳಿಲ್ಲ, ಏನೋ ಅವತ್ತು ಊಟ ಸಿಗ್ತಾ ಇದೆ ನನಗೆ. ತಮಗೆಲ್ಲ ಒಂದು ಬುಕ್ಸ್ ಕೊಡಿಸ್ಬೇಕಂತ ನಮ್ಮ ಟ್ರಸ್ಟಿಂದ ಇದು ಅನ್ಕೊಂಡಿದ್ದೀವಿ. ಅದಕ್ಕೆ ನಮ್ಮ ಗಂಗಾಧರ ಅವರು, ನಮ್ಮ ವೆಂಕಟೇಶನ್ನ, ಮಂಜಣ್ಣ ಅವರೆಲ್ಲ ಆಯ್ತಪ್ಪ ಉತ್ನೂರಲ್ಲಿ ಮಾಡೋಣ ತಂದರು. ಅದಕ್ಕೆ ಈ ಅವಕಾಶ ಕೊಟ್ಟಿರುವ ನಮ್ಮ ಉತ್ನೂರು ಗ್ರಾಮಸ್ಥರು ಎಲ್ಲರಿಗೂ ನಾನು ನಮಸ್ಕಾರ, ಶಾಲೆಯ ಸಿಬ್ಬಂದಿಗೆ ಎಲ್ರಿಗೂ ನಮಸ್ಕಾರ ಹೇಳಿ. ಸಮಯ ಅಭಾವ ಇದೆ, ದಯವಿಟ್ಟು ಕ್ಷಮೆ ಇರಲಿ. ಇಷ್ಟು ಮಾತ್ರ ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತು. ವೇದಿಕೆ ಮೇಲೆ ಹಾಸನತಕ್ಕಂಥ ಹಿರಿಯ ಮುಖ್ಯೋಪಾಧ್ಯಾಯರು ಹಾಗೂ ನಮ್ಮ ತಂದೆಗೆ ತುಂಬಾ ಆಪ್ತರಾದಂಥ ಮುನಿಯಪ್ಪ ಅಂಕಲ್ ಅವರು, ಮುನಿವೆಂಕಟಪ್ಪ ಅಂಕಲ್ ಅವರು, ಹಾಗೂ ನಮ್ಮ ಇದೇ ಗ್ರಾಮಸ್ಥರಾದ ವೆಂಕಟೇಶ್ ಅವರು, ಡಾಕ್ಟರ್ ವೆಂಕಟೇಶ್ ಅವರು, ಮತ್ತು ನಮ್ಮ ಪಂಬರಳ್ಳಿ ಮಂಜಣ್ಣ ಅವರು, ಮತ್ತು ನನ್ನ ತಮ್ಮ ಬಾಲು, ಹಾಗೂ ಇಲ್ಲಿನ ಟೀಚರ್ಸ್ಗೆ ಹಾಗೂ ಮತ್ತು ಅಡುಗೆ ಸಿಬ್ಬಂದಿಯವ್ರಿಗೆ, ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕರಿಸ್ತಾ, ಹಾಗೂ ನಮ್ಮ ಜೊತೆ ಬಂದಿರ್ತಕ್ಕಂಥ ಎಲ್ಲ ಟ್ರಸ್ಟ್ ಸದಸ್ಯರು ಹಾಗೂ ಕಿರಣ್ ಮತ್ತು ಅವ್ರ ತಂಡದವರು ಎಲ್ರಿಗೂ ನಮಸ್ಕರಿಸುತ್ತಾ, ಏನಿವತ್ತು ಈಗ ಪಂಬರಳ್ಳಿ ಮಂಜಣ್ಣ ಅವರು ಇದಕ್ಕೆ ಮುಂಚೆನೇ ಹೇಳಿದ್ರು, ಮಕ್ಕಳ ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತಿರಲ್ಲ ನಮ್ಮ ತಂದೆ ಬಗ್ಗೆ, ಇವ್ರನ್ನ ನೀವು ನೋಡಿರಲ್ಲ.
ಯಾಕೆಂತಂದ್ರೆ ಅವ್ರು ಇವತ್ತು ನಾವು ಇಷ್ಟು ಮಾತ್ರ ಈ ತರ ಶಾಲೆ ಆಗಿದೆ, ಈ ತರ ವ್ಯವಸ್ಥೆ ಮಾಡಿದ್ದಾರೆ ಅಂತಂದ್ರೆ ಅದು ಅವ್ರ ಮುಖಾಂತರನೇ. ಪ್ರತಿಯೊಂದು ಹಳ್ಳಿಗಳಿಗೂ ಶಾಲೆಯ ಕಟ್ಟಡಕ್ಕೆಲ್ಲಾನು ಪ್ರತಿಯೊಂದು ಅವ್ರಿಗೆ ಗೌರ್ಮೆಂಟ್ ಮುಖಾಂತರ ಮಾಡಿಕೊಟ್ಟಿದ್ದಾರೆ. ಇನ್ನೊಂದೇನು ಅಂತಂದ್ರೆ ನಿಮ್ಮಲ್ಲಿ ಪ್ರತಿಯೊಂದು ಇವತ್ತು ನನ್ನ ಮಕ್ಕಳಲ್ಲೆಲ್ಲಾನು ಪ್ರತಿಯೊಬ್ಬರಿಗೂ ಏನ್ ಹೇಳೋದು ಅಂತಂದ್ರೆ ವಿದ್ಯೆಯೇ ನಮ್ಗೆ ದೊಡ್ಡ ಆಸ್ತಿ. ಇವತ್ತು ಅಷ್ಟೇ ಪ್ರತಿಯೊಂದು ಮಗುವಲ್ಲೂ ನಾವು ಅಬ್ದುಲ್ ಕಲಾಂ ನಿಮ್ಗೆ ಗೊತ್ತಿದೆಯಲ್ವಾ? APJ ಅಬ್ದುಲ್ ಕಲಾಂ ಗೊತ್ತಿದೆಯಲ್ವಾ? ಅಬ್ದುಲ್ ಕಲಾಂ ಯಾವತ್ತು ಒಂದು ಟೈಮಲ್ಲಿ ಹೆಂಗೆ ಸ್ಟ್ರೀಟ್ ಲೈಟ್ ಕೆಳಗಡೆ ಕುತ್ಕೊಂಡು ಓದ್ತಾ ಇದ್ರು. ನಿಮ್ಗೆಲ್ಲ ಇವಾಗ ಇನ್ನೂ ಒಳ್ಳೆ ಸೌಲಭ್ಯ ಇದೆ. ಪ್ರತಿಯೊಬ್ರು ವಿದ್ಯಾವಂತರಾದ್ರೆ ನಮ್ಗೆ ನಾಳೆ ದಿನ ಈಗ ನೀವೇ ನಿಮ್ಮೂರಲ್ಲಿ ಈ ತರ ನೀವು ಸ್ಕೂಲ್ಗೆ ಬುಕ್ಸು ಇವೆಲ್ಲ ಡೊನೇಟ್ ಮಾಡ್ಬೋದು. ಯಾಕೆಂತಂದ್ರೆ ನಾವೆಲ್ಲ ವಿದ್ಯಾವಂತರಾದ್ರೆ ನಾವು ದೇಶಕ್ಕೆ ಒಳ್ಳೆ ಉಪಯೋಗ ಆಗುವಂತ ವ್ಯಕ್ತಿಗಳಾಗ್ತೀವಿ. ನಮ್ಮ ಸೊಸೈಟಿಯಲ್ಲಿ ನಾವು ಸರ್ವಿಸ್ ಮಾಡುವಂತ ಶಕ್ತಿ ನಮ್ಗೆ ಭಗವಂತ ಕೊಡ್ತಾನೆ ನಮ್ಮ ವಿದ್ಯೆಯಿಂದ. ಇವತ್ತು ನಾನು ಡಾಕ್ಟ್ರು, ಇದರಿಂದ ನಾನು ಯಾವತ್ತೂ ನನಗೊಂದು ಆಸೆ ಏನು ಅಂತಂದ್ರೆ ಪ್ರತಿಯೊಂದು ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ನಮ್ಮ ತಂದೆ ಆ ರೀತಿ ಹೆಲ್ಪ್ ಮಾಡಿದ್ರು ನನ್ನ ಕೈಲಿ ಏನೋ ಒಂದಷ್ಟು ನಾನು ಹೆಲ್ಪ್ ಮಾಡಬೇಕು, ಮಕ್ಕಳು ವಿದ್ಯಾವಂತರಾಗಬೇಕು ಅಂತಂತೇಳಿ. ನಮ್ಮ ಹಿಂದೆ ಯಾವತ್ತೂ ನಮ್ಮ ವಿದ್ಯೆ ಬರುತ್ತೆ. ನಾಳೆ ನಾವು ಲಾಸ್ಟಲ್ಲಿ ತೀರ್ಕೊಂಡ್ರು ಸತ್ರೂ ನಮ್ಮ ಜೊತೆ ಬರೋದು ನಮ್ಮ ವಿದ್ಯೆನ ಯಾರು ಕದಿಯಕ್ಕಾಗಲ್ಲ. ನಾಲೆಡ್ಜ್ ಕಾಂಟ್ ಬಿ ಥೆಫ್ಟ್ ಬೈ ಎನಿವನ್. ಅರ್ಥ ಆಯ್ತಾ? ಯಾಕೆ ವಿದ್ಯೆ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಮಿಕ್ಕಿದೆಲ್ಲ ಸೆಕೆಂಡ್ರಿ. ಈಗ ನೀವೆಲ್ಲ ಇಲ್ಲಿ ಬಂದಿರೋದು ನಿಮ್ಮ ಟೀಚರ್ಸ್ ಏನು ಹೇಳ್ತಾರೋ ಅದನ್ನು ಕೇಳಿಸ್ಕೊಂಡು ಕ್ಲೀನಾಗಿ ಓದಿ ಚೆನ್ನಾಗಿ ಒಳ್ಳೆ ವಿದ್ಯಾವಂತರಾಗಬೇಕು ಅನ್ನೋದು ನನ್ನ ಆಸೆ. ಸೊ ಅದಕ್ಕೆ ನಾನು ಅಟ್ಲೀಸ್ಟ್ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಅವ್ರ ನೆನಪಿನ ಕಾಣಿಕೆಯಾಗಿ ನಿಮಗೆ ಬುಕ್ಸು ಏನೋ ನನ್ನ ಕೈಲಾಗೋಷ್ಟು ನಾನು ಸಹಾಯ ಮಾಡಿದ್ರೆ ಅದೊಂದು ನನ್ನ ಸ್ವಲ್ಪ ಏನೋ ಒಂದು ಅತಿ ಹೆಚ್ಚಿಗೆ ಮಟ್ಟದಲ್ಲಿಲ್ಲ ಅಂತನೂ ಸ್ವಲ್ಪ ಆದ್ರೂ ನಿಮ್ಗೆ ಸಹಾಯ ಆಗತ್ತೆ ಅನ್ನೋದು ಒಂದು ನನ್ನ ಕೋರಿಕೆ ಇತ್ತು. ಸೊ ಪ್ರತಿ ವರ್ಷನೂ ಇದೇ ತರ ಮಾಡಬೇಕು ಅನ್ನೋದು ನನಗೆ ಆಸೆ ಇದೆ. ನೋಡೋಣ, ಭಗವಂತ ನನಗೆ ಅದೇ ಶಕ್ತಿ ಕೊಡ್ಲಿ ಅಂತಂದ್ರೆ ಪ್ರತಿಯೊಬ್ಬರು ನಾನು ಹೇಳೋದಂದ್ರೆ ದಯವಿಟ್ಟು ವಿದ್ಯಾವಂತರಾಗಿ. ಇದೊಂದು ನಿಮ್ಗೆ ಒಳ್ಳೆ ಸಮಯ. ಈಗ ಈ ಟೈಮಲ್ಲಿ ನಿಮ್ಮ ಮೈಂಡ್ನ ಯಾವುದಕ್ಕೂ ಡಿಸ್ಟ್ರಾಕ್ಷನ್ ಕೊಡ್ದಿರಾ ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾವಂತರಾಗಿ. ಯಾಕೆಂತಂದ್ರೆ ಈಗ ವಿದ್ಯೆಯೇ ನಮ್ಮ ದೊಡ್ಡ ಆಸ್ತಿ. ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂತಂದ್ರೆ ಅವ್ರ ಮಗಳಾಗಿಲ್ಲ, ಅವ್ರ ಮಗಳಾಗಿ ಎರಡನೇದೇನು ಅಂದ್ರೆ ನನ್ನ ವಿದ್ಯೆನೇ ನನ್ಗಿವತ್ತು ನಿಮ್ಗೆಲ್ಲ ಇಷ್ಟೆಲ್ಲ ಸಪೋರ್ಟ್ ಮಾಡಬೇಕು ಅನ್ನೋದೊಂದು ಇದು ದಾರಿ ತೋರಿಸ್ತಾ ಇದೆ. ಸೊ ಪ್ರತಿಯೊಬ್ಬರಲ್ಲಿ ನಾನು ಕೇಳ್ಕೊಳ್ಳೋದಷ್ಟೇ, ಚೆನ್ನಾಗಿ ಓದಿ ವಿದ್ಯಾವಂತರಾಗಿ, ಅದ್ರ ಜೊತೆಗೆ ನಿಮ್ಮ ಆರೋಗ್ಯವನ್ನು ಕೂಡ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನನಗೆ ಇಷ್ಟು ಮಾತ್ರ ಅವಕಾಶ ಕೊಟ್ಟಿದ್ದಕ್ಕೆ ಇಲ್ಲಿ ಹಿರಿಯರು ಮತ್ತೆ ಈ ಸ್ಕೂಲಲ್ಲಿ ಎಲ್ಲ ಟೀಚರ್ಸು ಮತ್ತೆ ನಮ್ಮ ಗಂಗಾಧರು ಪ್ರತಿಯೊಂದಕ್ಕೂ ಅಕ್ಕ ಇದು ಈ ಥರ ಮಾಡಿದ್ರೆ ಇದು, ಆಮೇಲೆ ವೆಂಕಟೇಶು ಅಷ್ಟೇ ಪ್ರತಿಯೊಂದಕ್ಕೂ ಅಷ್ಟೇ ನನ್ನ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಹಿಂಗೆಲ್ಲ ಮಾಡಿದ್ರೆ ಸರಿ ಹೋಗುತ್ತೆ ಅಕ್ಕ, ಹಿಂಗೆ ಮಾಡಬೇಕು ಅಂತಂತೇಳಿ ಗಂಗಾಧರು ತುಂಬಾನೇ ಶ್ರಮ ಪಟ್ಟಿದ್ದಾರೆ ಹೇಳಬೇಕಾದ್ರೆ ಈ ವಿಷಯದಲ್ಲಿ. ಸೊ ಹಂಗಾಗಿ ನಾನು ಗಂಗಾಧರ್ ಅವ್ರಿಗೆ ಮತ್ತು ಅವ್ರ ಟೀಮ್ಗೆ ಪ್ರತ್ಯೇಕವಾಗಿ ಥ್ಯಾಂಕ್ಸ್ ಹೇಳ್ತಾ ಮತ್ತೆ ನಾನು ಈ ಸ್ಕೂಲ್ಗೆ ಇದೇ ತರ ಬರಬೇಕು, ನಿಮ್ಗೆ ಇನ್ನೂ ಒಳ್ಳೆ ಇದ್ರಲ್ಲಿ ಸಪೋರ್ಟ್ ಮಾಡಬೇಕು ಅನ್ನೋ ಶಕ್ತಿ ನಾನು ಕೊಡ್ಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ನಾಳೆ ಬಹಳ ವಿಶೇಷವಾದ ದಿನ. ನಾಳೆಗೆ ನಮ್ಮ ಬಾಲಕೃಷ್ಣ ಅವರು ಹೇಳ್ತಾ ಇದ್ರು ನಮ್ಮ ಗುರುಗಳು ಅಂತ. ಇವರು ನಮ್ಮ ಬಾಲಕೃಷ್ಣ ಒಬ್ಬರಿಗೆ ಒಬ್ಬ ಕುಟುಂಬಕ್ಕೆ ಗುರುಗಳಲ್ಲ, ಇಡೀ ನಮ್ಮ ಮುಳಬಾಗಲ್ ತಾಲೂಕಿಗೆ ಆರಾಧ್ಯ ದೈವ. ಅವೆಲ್ಲ ಕಳ್ಕೊಂಡು ಇವತ್ತು ಕೂಡ 14 ವರ್ಷ ನಾಳೆಗೆ ಆ ದುಃಖ ಇವತ್ತೂ ಅನುಭವಿಸ್ತಾ ಇರೋದು ನಾವು. ನಮಗೆ ಹೇಳ್ಕೊಟ್ಟಿದ್ರು ನಮ್ಮ ಆರಾಧ್ಯ ದೈವ. ನಮ್ಮ ತಿಳುವಳಿಕೆ ಬಂದಾಗಿನಿಂದ ನಾವು ಅಲ್ಲಿದ್ದೋದ್ರಿಂದ ಹೇಳ್ತಾ ಇದ್ದೀವಿ. ಇವತ್ತು ಏನಾದ್ರೂ ಅವ್ರು ಬಿಟ್ಟೋಗಿದ್ರೆ ಅವ್ರ ಆಸ್ತಿ ಈ ಮಕ್ಕಳಿಗೆ ಪ್ರತಿ ಊರಲ್ಲೂ ಅಂಗನವಾಡಿ ಶಿಕ್ಷಣ ಏನಿದೆಯೋ ಎಜುಕೇಶನ್, ಪ್ರತಿ ಶಾಲೆ ಪ್ರತಿ ಊರಲ್ಲೂ ನನ್ನ ಕ್ಷೇತ್ರದಲ್ಲಿ ಎಲ್ಲಿ ಅಂಗನವಾಡಿ ಇಲ್ಲ ಎಲ್ಲಿ ಇದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಹಾಕೊಟ್ಟಿದ್ದು ನಮ್ಮ ಸೀನಣ್ಣವರು. ಅವ್ರ ಜ್ಞಾಪಕಾರ್ಥವಾಗಿ ಅವರ ಪುತ್ರಿಯರಾದ ಭವಾನಕ್ಕನವರು ಇವತ್ತು ಇಡೀ ನಮ್ಮ ಅಖಿಲ ಭಾರತ ಸೇವಾ ಟ್ರಸ್ಟ್ ಏನ್ ಸರ್ವಿಸ್ ಮಾಡ್ಕೊಂಡು ಬರ್ತಾ ಇದ್ದೇನೆ ನಮ್ಮ ಬಾಲಕೃಷ್ಣ ಜೊತೆಗೆ. ಬಾಲಕೃಷ್ಣ ಅಂದ್ರೆ ನಮ್ಮ ಚಿತ್ರರಂಗ, ತೆಲುಗು ಚಿತ್ರರಂಗದಲ್ಲಿ ಬಾಲಕೃಷ್ಣ ಫ್ಯಾನ್, ಅಧ್ಯಕ್ಷರು, ಆ ಫ್ಯಾನ್, ಇಡೀ ಆ ಯೂನಿಯನ್ ಅಧ್ಯಕ್ಷರವರು. ಆ ತರ
ಅವ್ರು ನಮ್ಮ ಶ್ರೀನಣ್ಣವರು ಏನು ತಗೊಂಡೋಗ್ಲಿಲ್ಲ, ಏನು ಆಸ್ತಿ ಏನು ಸಂಪಾದನೆ ಮಾಡಿಲ್ಲ. ಅವ್ರ ಆಸ್ತಿ ಸಂಪಾದನೆ ಮಾಡಿರೋದು ನಮ್ಮಂತ ಮಕ್ಕಳು ಏನಿದೆಯೋ ನಮ್ಮನ್ನೇ ಅವ್ರು ಸಂಪಾದನೆ ಮಾಡಿ ಹೋಗಿರೋದು. ಇವತ್ತು ಅದನ್ನು ಮುಂದುವರಿಸ್ಕೊಂಡು ಮುಂದಿನ ಇದರಲ್ಲಿ ಕೂಡ ನಾವೆಲ್ಲ ಕೂಡ ಅದೇ ಹಾದಿಯಲ್ಲೇ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಹೊರತು ಯಾರು ಅವರು ಇದರಲ್ಲಿ ಬೆಳೆದಿವರು ಯಾವುದು ಸಂಪಾದನೆ ಮಾಡಿಲ್ಲ. ಈ ತರ ಒಂದು ಶಿಕ್ಷಣ ಅಂದ್ರೆ ನನ್ನ ಈ ಕ್ಷೇತ್ರದಲ್ಲಿ ಎಲ್ಲಿ ಸ್ಕೂಲು ಎಲ್ಲಿ ಇದಿಲ್ಲ ಅದನ್ನ ಇಡೀ ನಮ್ಮ ಅವರು ಇದಿದೆಯೋ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಹೊರತು ಅದನ್ನ ಯಾರು ಅವರ ಹೆಸರಿಗೆ ಒಂದು ಕೆಟ್ಟ ಹೆಸರು ಬರದೆ ಅದನ್ನ ಉಳಿಸ್ಕೊಂಡು ಮುಂದೆ ಕೂಡ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ, ಇದೇ ತರ ನಮ್ಮ ಭವಾನಕ್ಕನವರು ಇನ್ನೂ ಹೆಚ್ಚಿಗೆ ಶಕ್ತಿ ಆ ಭಗವಂತ ಕೊಳ್ಳಿ, ಇನ್ನು ಬೇರೆ ಕಡೆ ಅವ್ರ ಹೆಸರಲ್ಲಿ ಈ ತರ ತಂದೆ ಹಾದಿಯಲ್ಲಿ ನಾನು ನಡ್ಕೊಂಡು ಹೋಗ್ತಾ ಶಕ್ತಿ ಕೊಳ್ಳಿ ಅಂತ ಆ ಭಗವಂತನಲ್ಲಿ ಕೂಡ ಆಶಿಸ್ತಾ ಈ ಒಂದೆರಡು ಮಾತು ಹೇಳ್ಬಿಟ್ಟು ನಾನು ಇದು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಆಲಂಗೂರು ಸೀನಣ್ಣವರ ಮಗಳಾಗಿರ್ತಕ್ಕಂಥ ಡಾಕ್ಟರ್ ಭವಾನಿ ಅಕ್ಕನವರು ಮತ್ತು ಅದೇ ರೀತಿಯಾಗಿ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಬಾಲಣ್ಣವರು ಮತ್ತೆ ಅವರ ಟೀಮ್ ಕಮಿಟಿ ಏನಿದೆಯೋ ಅವ್ರ ಕಡೆಯಿಂದ ಈ ಒಂದು ಮಕ್ಕಳಿಗೆ ಲೇಖನ ಸಾಮಗ್ರಿ, ಬ್ಯಾಗು, ಬುಕ್ಕು, ಜಾಮೆಟ್ರಿ ಬಾಕ್ಸ್ ಇತರೆ ಅವ್ರಿಗೆ ಅವಶ್ಯಕತೆ ಇರತಕ್ಕಂಥ ಡ್ರಾಯಿಂಗ್ ಶೀಟ್ ಆಗಿರ್ಬೋದು, ಪೆನ್ನು ಪೆನ್ಸಿಲ್ ಎಲ್ಲನೂ ಅವರ ಜ್ಞಾಪಕಾರ್ಥವಾಗಿ ವಿತರಣೆ ಮಾಡಬೇಕು ಅಂತೇಳಿ, ಮಕ್ಕಳ ಯಾವುದೋ ಒಂದು ಆರ್ಥಿಕ ಅಂದ್ರೆ ಶೈಕ್ಷಣಿಕವಾಗಿ ಅವ್ರಿಗೆ ಯಾವುದೋ ಒಂದು ರೀತಿ ಹೆಲ್ಪ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಪ್ರತಿ ವರ್ಷ ನಡೆಸಬೇಕು ಅಂತ ಅವರೊಂದು ಆಸೆ ಏನಿದೆಯೋ ಆಸೆ ಆ ದೇವರು ಅವ್ರಿಗಿನ್ನ ಹೆಚ್ಚಿನ ರೀತಿಯಲ್ಲಿ ಈ ತರ ಸಹಾಯಗಳನ್ನ ಮಾಡೋ ಶಕ್ತಿ ದೇವರು ಚೆನ್ನಾಗಿ ಕೊಳ್ಳಿ ಅಂತ ಎಲ್ಲರ ಪರವಾಗಿ ಆಶಿಸ್ತಾ ಇದ್ದೀವಿ. ಮತ್ತೆ ಆಲಂಗೂರು ಸೀನಣ್ಣವರು ಅಂತಂದ್ರೆ ಇಡೀ ನಮ್ಮ ಡಿಸ್ಟಿಕ್ ಅಲ್ಲಿ ಎಲ್ಲರ ಒಂದು ಮನೆ ಮಾತಾಗಿರ್ತಕ್ಕಂಥ ಅಸೆಂಬ್ಲಿ ಟೈಗರ್ ಅಂತಾನೆ ಅವ್ರ ಹೆಸರು. ಮತ್ತೆ ಅದೇ ರೀತಿಯಾಗಿ ಪ್ರತಿಯೊಬ್ಬ ಬಡವರು ವಯಸ್ಸಾಗಿರೋರು ಯಾರ ಹೆಸರಲ್ಲಿ ಯಾರ ಹತ್ರ ಆದ್ರೂ ಕೇಳಿ, ಆಲಂಗೂರು ಸೀನಣ್ಣವ್ರು ಅಂದ್ರೆ ಗೊತ್ತಿಲ್ಲದೆ ಇರೋ ವ್ಯಕ್ತಿನೇ ಇಲ್ಲ ನಮ್ಮ ತಾಲೂಕಲ್ಲಿ. ಅದೇ ರೀತಿ ಅವ್ರ ಆದಿಯಲ್ಲಿ ನಮ್ಮ ಭವಾನಿ ಅಕ್ಕನವರು ಕಳೆದ ಚುನಾವಣೆಯಲ್ಲಿ ನೋಡಿದೀವಿ, ಅವರು ಅದೇ ರೀತಿಯಾಗಿ ನಡ್ಕೊಂಡ್ ಬರ್ತಾ ಇದ್ದಾರೆ, ನಮ್ಮೆಲ್ರಿಗೂ ಒಬ್ಬ ಸ್ಫೂರ್ತಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇರೋದು ಸುಮಾರು 90% ಎಲ್ಲ ಬಡ ಮಕ್ಕಳು ಇರೋದ್ರಿಂದ ನಮ್ಮ ಮಕ್ಕಳಿಗೆ ಒಂದು ಲೇಖನ ಸಾಮಗ್ರಿಗಳಾಗಿರ್ತಕ್ಕಂತಹ ನೋಟ್ ಪುಸ್ತಕ, ಜಾಮಿಟ್ರಿ ಬಾಕ್ಸು, ಬ್ಯಾಗ್ ಅನ್ನ ವಿತರಣೆ ಮಾಡೋದಕ್ಕೆ ನಮ್ಮ ಈ ಒಂದು ಶಾಲೆಗೆ ಆಗಮಿಸಿರೋದು ನಮಗೆಲ್ಲ ತುಂಬಾ ಸಂತೋಷದ ವಿಷಯ. ಸೊ ನಮ್ಮ ಮಕ್ಕಳಿಗೆ ವರ್ಷ ಬ್ಯಾಗ್ ಕೊಡ್ತಾ ಇದ್ರು, ಮೆಟ್ರಾಸ್ ಅವ್ರ ಮೊಮ್ಮಗ ಕೊಡ್ತಾ ಇದ್ರು. ಈ ಸಾರಿ ಯಾರು ಬ್ಯಾಗ್ಸ್ ಕೊಟ್ಟಿಲ್ಲ. ಸೊ ಸುಮಾರು ಮಕ್ಕಳು ಪಾಪ ಅರ್ಧೋಗಿರ್ತಕ್ಕಂಥ ಬ್ಯಾಗ್ಸ್ ತರ್ತಾ ಇದ್ರು. ಇವತ್ತು ಬ್ಯಾಗ್ ಕೊಟ್ಟಿರೋದು ತುಂಬಾ ಸಂತೋಷದ ವಿಷಯ. ಸೊ ವರ್ಷ ಮನವಿ ಮಾಡ್ಕೊಳ್ತಾ, ಸೊ ಇದೇ ತರನೇ ಈ ಜನಪರ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಅವರು ಯಶಸ್ವಿ ಆಗಲಿ ಅಂತ ಹೇಳ್ಬಿಟ್ಟು ಅವರಲ್ಲಿ ಕೋರ್ಕೊಳ್ತಾ, ಸೊ ಅವ್ರಿಗೆ ಒಂದು ನಮ್ಮ ಆಶೀರ್ವಾದ ಯಾವಾಗಲೂ ಇರ್ತದೆ. ಅದೇ ತರ ನಮ್ಮ ಮಕ್ಕಳ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಬಯಸ್ತಾ ಒಂದೊಂದು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಇದೇ ಶಿಸ್ತನ್ನ ನೀವು ಕಾಪಾಡಬೇಕಾಗುತ್ತೆ ಕೊನೆವರೆಗೂ. ಓಕೆ, ಇವತ್ತಿನ ದಿವಸ ನಮಗೆಲ್ಲ ಒಂದು ಸುಸಂದರ್ಭ ಅಂತ ಹೇಳ್ಬೋದು. ನಾವು ಇವತ್ತು ನಮ್ಮ ದಿವಂಗತ ಆಲಂಗೂರು ಶ್ರೀನಿವಾಸರು, ನಿಮಗೆಲ್ಲ ಗೊತ್ತಿರಲಿಕ್ಕಿಲ್ಲ, ಅವರು ನಮ್ಮ ರಾಜ್ಯದಲ್ಲಿ 2 ಸಾರಿ ತೋಟಗಾರಿಕಾ ಸಚಿವರಾಗಿ ಹಾಗೂ ಪೌರಾಡಳಿತ ಸಚಿವರಾಗಿ ಕೆಲಸ ಮಾಡಿದವರು. ಅವರು ಈ ದಿನ ನಮ್ಮ ಜೊತೆ ಇಲ್ಲ. ಆದರೆ ಅವರ ಜ್ಞಾಪಕಾರ್ಥಕವಾಗಿ ಅವರ ಸುಪುತ್ರಿಯವರಾದಂತಹ ಡಾಕ್ಟರ್ ಭವಾನಿ ಅಕ್ಕ ಅವರು, ಇವರು ಬೆಂಗಳೂರಲ್ಲಿ ಇವ್ರದೇ ಆದ ಒಂದು ಹಾಸ್ಪಿಟ್ಲ್ ಇದೆ, ಇವರೇ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ. ಅವರು ನಿಮ್ಗೆಲ್ಲರಿಗೂ ಇವತ್ತಿನ ದಿವಸ ಮುಂದಿನ ಶಿಕ್ಷಣಕ್ಕಾಗಿ ಅನುಕೂಲವಾಗಲಿ ಅಂತೇಳಿ ಅವರು ನಿಮಗೆ ಇವತ್ತು ಪುಸ್ತಕ ಮತ್ತು ಬ್ಯಾಗನ್ನು ಕೊಡಲಿಕ್ಕೆ ಬಂದಿದ್ದಾರೆ. ಈ ಪುಸ್ತಕ ಬ್ಯಾಗು ನೀವು ತೆಗೆದುಕೊಂಡ್ರೆ ಸುಮ್ಮನೆ ಅಲ್ಲಿ ಎಲ್ಲೂ ಬಿಸಾಕಬಾರ್ದು. ಹೊಸ ಬ್ಯಾಗ್ ಬಂತು, ಹಳೆ ಬ್ಯಾಗ್ ಇಟ್ಕೊಳ್ಳಿ ಅಂತೇಳಿ ದಯವಿಟ್ಟು ಅದನ್ನ ಬಳಸ್ಕೊಳ್ಳಿ. ಅದನ್ನೆಷ್ಟು ಶಿಸ್ತುಬದ್ಧವಾಗಿ ಬಳಸ್ತೀರೋ ಅಷ್ಟೇ ಶಿಸ್ತುಬದ್ಧವಾಗಿ ನಿಮ್ಗೆ ವಿದ್ಯೆನೂ ಬರುತ್ತೆ, ಪ್ಲಸ್ ನೀವು ಅಷ್ಟೇ ಶಿಸ್ತುಬದ್ಧವಾಗಿ ಓದಬೇಕಾಗುತ್ತೆ ಇವತ್ತಿನ ದಿವಸ. ಅದೇ ರೀತಿ ಈ ಒಂದು ಈ ಒಂದು ಸಮಾರಂಭಕ್ಕೆ ನಮ್ಮ ಗುರುಗಳಾದಂತಹ ಪಿ ವೆಂಕಟರಾವ್ ಸರ್, ನಿಮ್ಮೆಲ್ಲರಿಗೂ ಗೊತ್ತಿರಬೇಕು ಇವರು, ಯಾಕಂದ್ರೆ ನೀವೆಲ್ಲ ನಿಮ್ಮ ಸಣ್ಣ ಮಕ್ಕಳು, ಬಟ್ ನಮಗೆ ಇವರು ಗುರುಗಳು. ಅವರು ಬಂದಿದ್ದಾರೆ. ಅವರಿಗೆ ಈ ಒಂದು ಸಮಾರಂಭಕ್ಕೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ಊರಿನ ಹಿರಿಯರಾದಂತಹ BM ಮುನಿವೆಂಕಟಪ್ಪ ಅವರಿದ್ದಾರೆ. ನಮ್ಮ ಜನಸೇನಾ ಟ್ರಸ್ಟಿನ ಅಧ್ಯಕ್ಷರಾದಂತಹ ಬಾಲಕೃಷ್ಣ ಅವರಿದ್ದಾರೆ. ಅದೇ ರೀತಿ ನಮ್ಮ ಪಕ್ಕದ ಪಂಬ್ರಳ್ಳಿಯಿಂದ ಬಂದಿರತಕ್ಕಂಥ ಹಾಲು ಒಕ್ಕೂಟದ ಅಧ್ಯಕ್ಷರಾದಂತಹ ಹಾಗೂ ಮುಖಂಡರಾದಂತಹ ಮಂಜುನಾಥರವರು ಬಂದಿದ್ದಾರೆ. ಅದೇ ರೀತಿ ಊರಿನ ಹಿರಿಯರಾದಂತಹ ರಮೇಶ್ ಅಣ್ಣವರು, ಅಶ್ವಥ್ ಅಣ್ಣವರು ಹಾಗೂ ನಮ್ಮ ಜನಸೇನಾ ಟ್ರಸ್ಟ್ನ ಪದಾಧಿಕಾರಿಗಳೆಲ್ಲ ಬಂದಿದ್ದಾರೆ.
ಅವರಿಗೆಲ್ಲರಿಗೂ ನಮ್ಮ ಈ ಒಂದು ಸ್ವಾಗತವನ್ನು ಬಯಸ್ತಾ, ಈ ಒಂದು ಕಾರ್ಯಕ್ರಮ ನಿಮ್ಮಲ್ಲಿ ಒಂದು ಶಿರವನ್ನು ಮೂಡಿಸ್ಬೇಕಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ನಾವು ನಡೆಸ್ಕೊಂಡು ಹೋಗ್ಬೇಕಂತ ಹೇಳ್ತಾ ನಾನು ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.